ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಏನು ಎಂಥದ್ದು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದರ ಜೊತೆಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈಗಾಗಲೇ ನೀವು ಒಂದು ಕಂತು ಬರದೇ ಇರೋರು ಕೂಡ ಸಾಕಷ್ಟು ಜನ ಇದ್ದೀರಾ. ಅದ್ರ ಜೊತೆಯಲ್ಲಿ ಒಂದು ಕಂತು 2 ಕಂತು ಬಂದು ಬಾಕಿ ಕಂತುಗಳು ಬರದೇ ಇರೋರು ಕೂಡ ಸಾಕಷ್ಟು ಜನ ಇದ್ದೀರಾ. ಅದರ ಜೊತೆಯಲ್ಲಿ 7-8 ಕಂತನ್ನು ತೆಗೆದುಕೊಂಡು 9ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ. ಈಗ ಆಲ್ರೆಡಿ ನಾನು ಸಾಕಷ್ಟು ಬಾರಿ ಒಂದು ಕಂತು ಬಂದಿಲ್ಲ ಅಂದರೆ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡುವ ಮೂಲಕ ನೀವು ಏನಾಗಿದೆ ಅಂತ ತಿಳ್ಕೊಬೋದು. GST ಅಂತ ಬಂದಿದೆಯೋ ಅಥವಾ ರಿಜೆಕ್ಟೆಡ್ ಬೈ DDO ಅಂತ ಬಂದಿದೆಯೋ. ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ರಿಜೆಕ್ಟೆಡ್ ಬೈ DDO ಅಂತಿದ್ದರೆ ಏನೂ ವರಿ ಮಾಡಬೇಡಿ, ಅದು ಟೆಕ್ನಿಕಲ್ ಇಶ್ಯೂಯಿಂದ ಬಂದಿದೆ, ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ ಅಂತ, ಓಕೆನಾ? GST ಬಂದರೆ ಆಲ್ರೆಡಿ ತಿಳಿಸಿದ್ದೀನಿ, ವಿಡಿಯೋ ಮಾಡಿದ್ದೀನಿ ಏನು ಮಾಡಬೇಕು ಅಂತ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ, ಓಕೆನಾ? ಈಗ 8 ಕಂತುಗಳನ್ನು ತೆಗೆದುಕೊಂಡು 9ನೇ ಕಂತಿಗೆ ಯಾರು ವೆಯ್ಟ್ ಮಾಡ್ತಾಯಿದ್ದೀರಾ ಅವರಿಗೋಸ್ಕರ ಏನು ಅಪ್ಡೇಟ್ ಇದೆ ಅಂದರೆ, ಈಗ ಆಲ್ರೆಡಿ 8ನೇ ಕಂತು ನಿಮಗೆ ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಚುನಾವಣೆ ಇರೋದ್ರಿಂದ ಏಪ್ರಿಲ್ 25ರವರೆಗೂ ಕೂಡ ನಿಮಗೆ 8ನೇ ಕಂತು ಉಳಿದಿರ್ತಕ್ಕಂಥ 10% ಜನರಿಗೆ ಬಿಡುಗಡೆ ಆಗುತ್ತೆ, ಓಕೆನಾ? 9ನೇ ಕಂತಿನ ಹಣವನ್ನು ನಿಮಗೆ ಏಪ್ರಿಲ್ 26ನೇ ತಾರೀಕು ಮೊದಲ ಹಂತದ ಚುನಾವಣೆ ನಂತರ 2ನೇ ಹಂತದ ಚುನಾವಣೆ ಒಳಗಡೆ ಒಂದು ದಿನಾಂಕವನ್ನು ನಿಗದಿ ಮಾಡಿಬಿಟ್ಟು ಆ ದಿನಾಂಕಕ್ಕೆ 9ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಆ ಡೇಟ್ ನಿಗದಿ ಆದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ. ಹಾಗಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವೀಡಿಯೋಗೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಟ್ಕೊಳ್ಳಿ. ಆಮೇಲೆ ಲೈವ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುತ್ತೆ. ಅಲ್ಲಿ ನಿಮ್ಮ ಡೌಟ್ಗಳ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನಾಳೆ ಕೂಡ ನಿಮಗೆ ಲೈವ್ ಸೆಷನ್ನಲ್ಲಿ ಜಾಯಿನ್ ಆಗ್ತೀನಿ. 1 ಅವರ್ವರೆಗೂ ಕೂಡ ನಿಮ್ಮ ಎಲ್ಲ ಕಮೆಂಟ್ಗಳು ಕೂಡ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.